ಪೃಥ್ವಿನೇನು ಅಷ್ಟು ಚೆನ್ನಾಗಿಲ್ಲ. ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ನಾನು ತಪ್ಪು ಮಾಡಿಲ್ಲ ಅಂದರೂ ನಾನೇ ಸಾರಿ ಕೇಳಿ. ಏನು ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರೋ ಈ ಥರ ಆಗೋಯ್ತು. ಮದುವೆ ಆದಮೇಲೆ ಯಾವ್ಯಾವ ಸೆಲೆಬ್ರಿಟೀಸ್ ದೊಡ್ಡವ್ರು ಫೋನ್ ಮಾಡಿದರು? ನಿಮ್ಮಿಬ್ಬರಲ್ಲಿ ತುಂಬ ಒಳ್ಳೆಯವ್ರು ಯಾರು? ಅಭಿನೇ. ನಾನು ನಿಮ್ಮನ್ನು ತೋರಿಸಿ ಅಂತಾನೆ ನೀವು ನನ್ನ ತೋರಿಸ್ಬೇಕು. ನಿಮ್ಮಿಬ್ಬರಲ್ಲಿ ಬುದ್ಧಿವಂತರು ಯಾರು? ಅಭಿನೂ ಬುದ್ಧಿವಂತರೆ, ಸ್ವಲ್ಪ ನಾನೇ. ಹೌದಾ? ಜಾಸ್ತಿ ಬುದ್ಧಿವಂತೆ. ಅದೇ ಗೊತ್ತಾಯಿತು. ಅಭಿ ನಿನ್ನ ಮದುವೆ ಆದಾಗಲೇ ಗೊತ್ತಾಯ್ತು ಅದು ನೀನೇ ಜಾಸ್ತಿ. ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ, ಮಗು ಮಾಡ್ಕೊಳ್ಳಿ ಬೇಗ, ಎಷ್ಟು ದಿನ ಆಯ್ತು ಮದುವೆ ಆಗಿ ಅಂತ. ಓಕೆನಾ? ರೆಡಿ. ಒಂದೂರಲ್ಲಿ ರಾಜ ರಾಣಿ, 100 ಮಕ್ಕಳ ಹೆತ್ತ ಕತೆಗೆ ವಶೀಕರಣನ ಅಲ್ಲ ಅಂತ ಹೇಳ್ತಾ ನಮ್ಮ ಈ ಒಂದು ನ್ಯೂಸ್ನ ಮುಕ್ತಾಯಗೊಳಿಸ್ತೀವಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ನೀವು ಮದುವೆ ಆಗಿ ಕೇವಲ 3 ತಿಂಗಳಾಗಿದ್ರು, ಪರಿಚಯ ಆಗಿ ಒಂದು 6 ವರ್ಷ ಆಗಿದೆ. ಸೊ ಒಬ್ರಿಗೊಬ್ರು ತುಂಬ ಪರಿಚಯ ಇರ್ತೀರಾ ಅಂತ ನಿಮಗಾಗಿ ಒಂದು ಕಂಪ್ಯಾಟಬಿಲಿಟಿ ಗೇಮ್ ಇದೆ. ಓಕೆ. ಓಹೋ ಹೋ ಹೋ, ಸಖತ್ತು. ಓಕೆನಾ? ಸೂಪರ್ ಸೂಪರ್. ಇದಾದ್ಮೇಲೆ ನಮಗೆ ಕೊಟ್ಬೇಡಿ, ನಾವೇ ತಗೊಂಡೋಗ್ತೀವಿ. ಆಯ್ತಾ? ನೋಡುವ, ಇದಿಷ್ಟ ಆಗಿರೋ ಖರ್ಚಲ್ಲಿ ಅರ್ಧ ಖರ್ಚು ಕೊಡು ಸಾಕು ನೀವು. ಆಯ್ತು. ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಪೃಥ್ವಿ ಯಾರು? ನಾವಿಬ್ಬರು ಒಂದೇ ಅಂತ ತೋರಿಸ್ಬೇಕಂಡ್ರು. ಏನು ಅರ್ಥನೇ ಆಗಿಲ್ಲ ನಿಮ್ಗೆ ಜೀವನ ಇನ್ನ. ಅಂದರೆ ನಾವಿಬ್ಬರು ಒಂದೇ ಸರ್, ಪೃಥ್ವಿ ಏನು ಅಭಿ ಏನು, ನಾವಿಬ್ಬರು ಒಂದೇ. ಆ ಥರ ಅಷ್ಟೊಂದು ಲವ್ ಆಗಿಲ್ವ ಇನ್ನ? ಅವಳು ತೋರಿಸ್ತೆ. ಸರಿ, ಓಕೆ. ಕೋಪ ಯಾರಿಗೆ ಬೇಗ ಬರುತ್ತೆ? ಎಲ್ಲ ಹೆಣ್ಮಕ್ಳು ಕತೆ ಇದಾನ? ಸಾರಿ, ಕೆಲವು ಹೆಣ್ಮಕ್ಳು ಕತೆ ಇದಾನ? ಹೌದಾ? ತುಂಬ ರಾಯೆಲ್ಲ ಖರ್ಚು ಮಾಡೋದು ಯಾರು? ಗುಡ್. ನಾನೆಲ್ಲಿ ಖರ್ಚು ಮಾಡ್ತೀನಿ ಅಷ್ಟೊಂದು? ಮಾಡ್ತಾಳೆ ಕೆಲವು ಸತಿ. ರಾಯಲ್ ಆಗಿ ಏನು ಮಾಡಲ್ಲ, ಇವರೇ ಬ್ರ್ಯಾಂಡೆಡ್ ಬೇಕು, ನಾನು ಬ್ರ್ಯಾಂಡೆಡ್ ಯೂಸ್ ಮಾಡಲ್ಲ. ತುಂಬ ಮೂಡಿ ಯಾರು? ಮದುವೆಗೆ ಸ್ವಲ್ಪ ಅರ್ಜೆಂಟ್ ಮಾಡಿದ್ಯಾರು? ಬೇಗ ಮಗು ಬೇಕು ಅಂತಿರೋದು ಯಾರು? ಇಬ್ರು ಇಲ್ಲ. ನಿಮ್ಮಿಬ್ಬರಲ್ಲಿ ತುಂಬ ಒಳ್ಳೆಯವ್ರು ಯಾರು? ಅಭಿನೇ. ನಾನು ನಿಮ್ಮನ್ನು ತೋರಿಸಿ ಅಂತಾನೆ ನೀವು ನನ್ನ ತೋರಿಸ್ಬೇಕು. ಹೇಳಿದ್ಲು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟು ಬಲವಂತ ಮಾಡಬಾರ್ದು. ತುಂಬ ಮೆಸ್ಸಿ ಯಾರು? ನಾನೇನು ಮೆಸ್ಸಿ ಇದ್ದೀನಿ? ಹಾಂ, ಇಲ್ಲ, ಸ್ವಲ್ಪ ಸ್ವಲ್ಪ. ಬಟ್ ನಾನು ಕ್ಲೀನ್ ಮಾಡಿದ್ರೆ ಫುಲ್ ಕ್ಲೀನ್ ಮಾಡ್ತೀನಿ. ಹೌದಾ? ನಮ್ಮ ಏರಿಯಾಗೆ ಬಂದ್ಬಿಡ್ತೀವಿ, ತುಂಬ ಗಲೀಜು. ತುಂಬ ಲೇಟಾಗಿ ರೆಡಿ ಆಗೋದು ಯಾರು? ಓ, ಹೌದಾ? ಮಿರರ್ ಮುಂದೆ ಇರೋದು. ಏನು ನೀನು? ಆ ಥರ ಇಲ್ಲ. ಇವಳು ಫಸ್ಟ್ ರೆಡಿಯಾಗಿ ಕುತ್ಕೊಂಡ್ಬಿಡ್ತಾಳೆ, ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ರೆಡಿ ಆಗೋಷ್ಟಲ್ಲಿ ನನ್ನ ಲೇಟ್ ಅಂತ ನನ್ನ ಮೇಲೆ. ಏನಿಲ್ಲ, ಅವ್ರ ಅಮ್ಮನೇ ಬೈತಾರೆ ಅದಕ್ಕೆ. ನೋಡು, ಅವಳೇ ಎಷ್ಟು ಬೇಗ ರೆಡಿ ಆಗ್ತಾಳೆ, ನೀನೇ ಲೇಟ್. ಇಲ್ಲ ಇಲ್ಲ, ಅವರು ಸ್ನಾನ ಮಾಡೋಕೆ ಅರ್ಧ ಗಂಟೆ ಬೇಕು ಅವ್ರಿಗೆ, ಆಮೇಲೆ ರೆಡಿ ಆಗೋಕ್ಕೆ ಅರ್ಧ ಗಂಟೆ. ಅಂದರೆ ಏನು ಗೊತ್ತಾ, ಮಿರರ್ ಮುಂದೆನೇ ನಿಂತ್ಕೊಂಡು ಬರೀ ಹಿಂಗೇನೆ ಒಂದು 100 ಸಲ ಮಾಡ್ತಾರೆ. ನೀನು ಇದನ್ನೇ ರೆಡಿ ಆಗೋದು ಅಂದರೆ ರೆಡಿ ಆಗೋದನ್ನ ಏನಂತಾರ ಬೈ? ಗೊತ್ತಿಲ್ಲ. ಅರ್ಧ ಗಂಟೆ ಏನೇನು ಸ್ನಾನ ಮಾಡ್ತೀಯಾ? ಹಂಗೇನಿಲ್ಲ, ಅಷ್ಟೊಂದೆಲ್ಲ ಅರ್ಧ ಗಂಟೆ ಎಲ್ಲ ಇಲ್ಲ. 29 ನಿಮಿಷ. 29 ನಿಮಿಷ ಅಂತ ಮಾಡಿ. 10-15 ಮಿನಿಟ್ಸ್ ಅಷ್ಟೇ. ಯಾರು ಬೇಗ ಸಾರಿ ಕೇಳೋದು? ನಾನೇ. ಅವರೇ ನಾನು ತಪ್ಪು ಮಾಡಿಲ್ಲ ಅಂದರೂ ನಾನೇ ಸಾರಿ ಕೇಳಿ. ಏನು ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರೋ ಈ ಥರ ಆಗೋಯ್ತು. ನಾನು ತಪ್ಪೇ ಮಾಡಲ್ಲ, ಅದಕ್ಕೆ ಕೇಳಲ್ಲ. ಎಲ್ಲರ ಮನೆ ಹೆಣ್ಮಕ್ಳು ಲೇಟೆ. ತುಂಬ ರೊಮ್ಯಾಂಟಿಕ್ ಯಾರು? ಇಲ್ಲ, ಅವರೇ. ಹೌದಾ? ಅವ್ನು ನೋಡ್ರೆ ನೀನು ಅಂತಾನೆ, ನೀನು ನೋಡ್ರೆ ಅವಳು ಅಂತ. ಸಾಕತ್ತಾಗಿದೆ ಕಂಪ್ಯಾಟಬಿಲಿಟಿ ನಿಮ್ಮದು. ತುಂಬ ಜವಾಬ್ದಾರಿಯುತವಾಗಿರೋದು ಯಾರು? ಅಭಿ. ನಿಮ್ಮಿಬ್ಬರಲ್ಲಿ ಬುದ್ಧಿವಂತರ ಯಾರು? ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕೆಲವೊಂದು ಅಭಿನೂ ಬುದ್ಧಿವಂತರೆ, ಸ್ವಲ್ಪ ನಾನೇ. ಹೌದಾ? ಜಾಸ್ತಿ ಬುದ್ಧಿವಂತೆ. ಅದೇ ಗೊತ್ತಾಯ್ತು. ಅಭಿ ನಿನ್ನ ಮದುವೆ ಆದಾಗಲೇ ಗೊತ್ತಾಯ್ತು ಅದು ನೀನೇ ಜಾಸ್ತಿ. ನಿಂದು ಸ್ಮಾರ್ಟ್ ಕ್ಯಾಚು.
ಯಾಕೆ? ಅವಿನ್ ಮದುವೆ ಆಗಿರೋದು. ಏ, ನಿಮ್ಮಿಬ್ಬರಲ್ಲಿ ಲಕ್ಕಿ ಯಾರು ಮದುವೆ ಆಗಿರೋದಕ್ಕೆ? ನಾನೇ ಲಕ್ಕಿ. ನಾನು ಲಕ್ಕಿನೇ. ಹ್ಞೂ ನಾನು ಲಕ್ಕಿ. ಚೆನ್ನಾಗಿ ನೋಡ್ಕೋತಾರೆ. ಹೌದಾ? ಮದುವೆಗೆ ಮುಂಚೆ ಹಿಂಗಿರಲಿಲ್ಲ ನೀವು, ಮದುವೆ ಆದಮೇಲೆ ಚೇಂಜ್ ಆಗಿರೋದು ಯಾರು? ಇಬ್ರು ಒಂದೇ ಥರ ಇದ್ದೀವಿ. ಯಾರು ಚೇಂಜ್ ಆಗಿಲ್ಲ, ನಾವು ಈಗಲೂ ಫ್ರೆಂಡ್ಸ್ ಆಗೇ ಇದ್ದೀವಿ, ಈಗಲೂ ಲವರ್ಸ್ ಥರನೇ ಇದ್ದೀವಿ. ಲವರ್ಸ್ ಥರ ಅಂತ ಮೊದಲು ಇರಲಿಲ್ಲ, ಬಟ್ ಇವಾಗ ನಾವು ಅದನ್ನ ಎಂಜಾಯ್ ಮಾಡ್ತಿದ್ದೀವಿ. ಲೈಕ್ ಮೂವಿ ಹೋಗೋದೆಲ್ಲ ಇವಾಗ ಹೋಗ್ತಿದ್ದೀವಿ. ತುಂಬ ಸುಳ್ಳು ಹೇಳೋದು ಯಾರು? ಇಬ್ಬರು ಹೇಳೋದು. ನಾನು ಹೇಳೋದೇ ಇಲ್ಲ ನಿಜವಾಗ್ಲೂ. ಅಂದರೆ ಕೆಲವೊಂದು ಸಲ ನಮ್ಮ ಅಪ್ಪ ಅಮ್ಮ ಇವಾಗ ಅನ್ಕೋತಾರೆ ಹೇಳೋದೇ ಇಲ್ವಾ ಅಂತ, ಬಟ್ ಕೆಲವೊಂದು ಸಿಚುವೇಶನ್ಗೆ ಅಂದರೆ ಬೇರೆಯವ್ರಿಗೆ ಅದು ಹಾರ್ಮ್ ಆಗಲ್ಲ ಅಂದರೆ ಹೇಳಿರ್ತೀನಿ, ಬಟ್ ತುಂಬ ಕಡಿಮೆ. ತುಂಬ ವರ್ಕೋಹಾಲಿಕ್ ಯಾರು? ನಾನು ವರ್ಕ್. ಇಬ್ಬರು ವರ್ಕ್ ಮಾಡ್ತೀವಿ. ನೀನು ಹಾಕೋ ಫಸ್ಟ್ ನೀನು ಜೀ ಕನ್ನಡದಲ್ಲಿ ಕೆಲಸ ಮಾಡು. ಅಲ್ಲ, ಅವಳು ವರ್ಕ್ ಮಾಡ್ತಾಳೆ. ಅವಳ ಕೆಲಸ ಅಂತ ಬಂದಾಗ ಅವಳು ಟೈಮ್ ಕರೆಕ್ಟಾಗಿ ರೆಡಿ ಇರಬೇಕು, ಟೈಮ್ ಕರೆಕ್ಟಾಗಿ ರೀಚ್ ಆಗಬೇಕು ಅಂತ ಅನ್ಕೋದು. ಯಾವಾಗಲೂ ಇರ್ತೀನಿ, ಬಟ್ ಇವತ್ತೇ ಬಂದಿಲ್ಲ, ಸ್ವಲ್ಪ ನಿಮಗೆ ಲೇಟ್ ಆಯಿತು. ಸೂಪರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು, ಖುಷಿ ಆಯಿತು. ಹೊಡಿರಿ ಚಪ್ಪಾಳೆ. ಮದುವೆ ಆದಮೇಲೆ ಯಾವ್ಯಾವ ಸೆಲೆಬ್ರಿಟೀಸು ವಿಷಯ ಗೊತ್ತಾಗಿ, ಇನ್ನು ನೀವು ಹೇಳಿದೆ ಮದುವೆ ಅಂತ, ಅವ್ರಿಗೆ ವಿಷಯ ಗೊತ್ತಾಗಿ ಯಾವ್ಯಾವ ಸೆಲೆಬ್ರಿಟೀಸ್ ದೊಡ್ಡವ್ರು ಫೋನ್ ಮಾಡಿದರು? ಎಲ್ಲರೂ ಮಾಡಿದ್ರು. ತುಂಬಾ ಜನ ನಮ್ಮ ಸರಿಗಮಪ ಜಡ್ಜಸ್ ಎಲ್ಲರೂ ಎಲ್ಲರೂ ಇವ್ರ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಜಡ್ಜಸ್ ಆಗಿರ್ಲಿ, ಅನುಷ್ಕ, ಹೌದೌದು, ಅವರೆಲ್ಲರಿಗೂ ಇವ್ರ ಕಂಡ್ರೆ ಇಷ್ಟ. ಇವ್ನ ಕಂಡ್ರೆ ಏನು ಗೊತ್ತಾ, ಇವ್ನ ಕಂಡ್ರೆ ಬರೀ ಮನುಷ್ಯರಿಗಲ್ಲ, ಅಲ್ಲಿರೋ ಕ್ಯಾಮ್ರಾ ಲೈಟ್ಗಳಿಗೂ ಇಷ್ಟ ಇವ್ನ ಕಂಡ್ರೆ. ಯಾಕಂದ್ರೆ ಅದನ್ನು ಹಿಂಗೆ ನಿಧಾನವಾಗಿ ಎತ್ತಿರ್ತಾನೆ ಏನಾದ್ರು ಆಗುತ್ತೆ ಅಂತ. ಸೊ ತುಂಬ ಜನ. ಆ್ಯಂಡ್ ನಮ್ಗೆ ಖುಷಿಯಾಗಿದ್ದೇನೆಂದರೆ ಎಲ್ಲರೂ ಒಂದು ಪಾಸಿಟಿವ್ ಆಗೇ ವಿಶ್ ಮಾಡಿದ್ರು. ನಾವಿರ್ತೀವಿ, ಏನೇ ಆದರೂ ಯೋಚನೆ ಮಾಡಬೇಡಿ ಅಂತ. ಬಟ್ ನಮ್ಗೆ ಅದು ತುಂಬ ಖುಷಿ ಆಯಿತು. ಅದು ಗೊತ್ತಾದ್ಮೇಲೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಭಯ ಇತ್ತು ನಂಗೆ, ತುಂಬ ಜನ ಒಳ್ಳೆ ರೀತಿಲೇ ನಾವು ಏನಿದ್ರು ನಮಗೆ ಫೋನ್ ಮಾಡಿ ಚೆನ್ನಾಗಿ. ಆಲ್ಮೋಸ್ಟ್ 90% ಜನನು ಪಾಪ ತುಂಬ ಚೆನ್ನಾಗಿ. ನಾನು ಜೀ ಕನ್ನಡ ರಿಸೈನ್ ಮಾಡಿದ ದಿನ, ನಾನು ರಿಸೈನ್ ಮಾಡಿ 2 ನಿಮಿಷಕ್ಕೆ ಇವನು ಎದುರುಗಡೆ ಇದ್ದ. ಪೇಪರ್ ಹಾಕಿದ್ರಂತೆ ಅಂದ. ಅರ್ಧ ಗಂಟೆ ಮಾತಾಡಿದೆ. ಮಾತಿನ ಎಂಡಲ್ಲಿ ಮದುವೆ ಕರಿ ಅಂತ ಹೇಳಿದೆ ಅವನಿಗೆ. ಬಂದಿದ್ರಲ್ಲ, ಬರ್ಡೇ ದಿನನೇ ನಾವು ರಿಸೆಪ್ಷನ್ ಮಾಡ್ಕೊಂಡಿದ್ದು. ಆಕ್ಚುಲಿ ಏನು ಗೊತ್ತಾ, ಮದುವೆ ಕರೆಯೋಕ್ಕಾಗಿಲ್ವಲ್ಲ ನಿಮ್ಮನ್ನ, ಅದಕ್ಕೆ ನಾವು ನಿಮ್ಮ ಬರ್ಡೇ ದಿನನೇ ರಿಸೆಪ್ಷನ್ ಮಾಡೋಂತ ನಿಮಗೆ ಟ್ರೀಟ್ ಕೊಡ್ಸಿದ್ವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಟಚ್ ಆಗಿಲ್ಲ, ಚುಚ್ಚು. ಆ ವೆಲ್ವಿಷರಲ್ಲಿ ನೀವು ಒಬ್ರು ನಮಗೆ ಫೋನ್ ಮಾಡಿ ಚಿನ್ನ ನಾನು ಇದ್ದೀನಿ, ಎಲ್ಲಿದ್ರು ಯಾಕೆ ಚೆನ್ನಾಗಿರಿ, ಯೋಚನೆ ಮಾಡಬೇಡಿ, ಏನಿದ್ರು ನನಗೆ ಕಾಲ್ ಮಾಡಿ ಸಾಕು. ಕಾಲ್ ಮಾಡಿ ಸಾಕು ಚಿನ್ನ, ಅಷ್ಟೇ ಚಿನ್ನ. ನೀವೇನು ಯೋಚನೆ ಮಾಡಬೇಡಿ, ನನಗೊಂದು ಕಾಲ್ ಮಾಡಿ, ಚೆನ್ನಾಗಿರ್ತೀರಾ, ಇನ್ನೊಂದ್ಸತಿ ಸಿಗೋಣ ಅಂತ ಹೇಳಿದ್ರಿ. ಸೊ ನಿಮಗೂ ಥ್ಯಾಂಕ್ಸ್. ಆ ವೆಲ್ವಿಷರಲ್ಲಿ ನೀವು ಅಪ್ಪ ಅಮ್ಮ ಕೇಳಿಸ್ಕೊಬಿಟ್ಟಿದ್ನ. ಆ್ಯಂಡ್ ಇನ್ನೊಂದು, ನಾವು ಯಾವ ಇಂಟರ್ವ್ಯೂಗೂ ಹೋಗಿಲ್ಲ. ಎಷ್ಟೊಂದು ಜನ ಕರೆದಿದ್ದಾರೆ, ಟಿವಿ ಚಾನಲ್ಸು ಕರೆದಿದ್ದಾರೆ. ಸೊ ನಾವು ಅಂದರೆ ಇದು ಇಂಟರ್ವ್ಯೂ ಅಂತ ಬಂದಿಲ್ಲ, ನಿಮ್ಮ ಚಾನಲ್ಗೆ ನಾವು ಬಂದು ಮಾತಾಡಬೇಕು ಅಂತ ಬಂದಿದ್ದು. ವಂದನೆ ವಂದನೆ ಸಾವಿರ ವಂದನೆ ಅಂದರೆ ನಿಮಗೋಸ್ಕರ, ನಿಮ್ಮ ಫ್ರೆಂಡ್ಶಿಪ್, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಬಂದಿಲ್ಲ, ಕೀರ್ತಿ ಸರ್ಗೆ ಅಂತ ಬಂದ್ವಿ. ಇದ್ದಲ್ವಾ ಸಾಧನೆ ಅಂದರೆ. ಇದಕ್ಕೋಸ್ಕರ ಇವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಬೋಣ. ಆ್ಯಂಡ್ ನಮ್ಮ ಮದುವೆಗೆ ನೀವು ಬಂದಿದ್ರಿ, ತುಂಬ ಅಂದರೆ ರಿಸೆಪ್ಷನ್ಗೆ. ಇದೆಲ್ಲ ಆದಮೇಲೆ ದೆನ್ ಒನ್ ಡೇ ಡಿಸೈಡ್, ಓಕೆ ಈಗ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿದ್ದು ಹೆಂಗೆ ಅಂದರೆ, ನಾವು ಮಂತ್ರಾಲಯದಲ್ಲಿದ್ದೀವಿ, ಪ್ರೋಗ್ರಾಮ್ ಇತ್ತು ನಂದು ಮಂತ್ರಾಲಯ ಹತ್ರ. ಮಂತ್ರಾಲಯದಲ್ಲಿ ಇದ್ದೀವಿ, ಪಾಪಪ್ ವಿಡಿಯೋಸು, ಅಂದರೆ ಒಂದೇ ವಿಷಯನ ಎಲ್ಲ ಚಾನಲ್ ಅವರು ಅದನ್ನೇ ಬೇರೆ ಬೇರೆ ಥರ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅವ್ರಿಗೆ ಒಂದು ಸುದ್ದಿ ಬೇಕಷ್ಟೇ. ಆ್ಯಂಡ್ ಇನ್ನೊಂದು, ಅದು ಹೆಂಗೆ ಸ್ಪ್ರೆಡ್ ಆಗಿದೆ ಅಂದರೆ, ರಾಯಚೂರಲ್ಲಿ ಇದ್ದೀನಿ ನಾನೇ ಇನ್ನು ನೋಡಿ 10 ನಿಮಿಷದಲ್ಲಿ ಯಾರೋ ಪಬ್ಲಿಕ್ ಅವ್ರು ಬಂದ್ಬಿಟ್ಟು ಕೇಳಿದ್ರು, ಮದುವೆ ಆಯ್ತಂತೆ ಮೇಡಮ್, ಹೌದಾ? 10 ನಿಮಿಷದಲ್ಲಿ. ಆಮೇಲೆ ಅಲ್ಲೂ ಅಷ್ಟೇ, ಮಂತ್ರಾಲಯ ದೇವಸ್ಥಾನದಲ್ಲಿ ಇದ್ದೀವಿ, ಅಲ್ಲಾರು ಒಂದು 3-4 ಜನ ಹುಡುಗರು ನಾವು ನಮಸ್ಕಾರ ಮಾಡ್ತಾ ಇದೀವಿ. ಅವಾಗ ಅವರೇ ನೋಡ್ತಾ ಇದ್ದಾರೆ, ಇವ್ರಲ್ವೇನೋ ಅಂತ ಅವ್ರವರೇ ಮಾತಾಡ್ಕೋತಾ ಇದ್ದಾರೆ. ಬಂದ್ಬಿಟ್ಟು ಮೇಡಮ್ ಒಂದು ಫೋಟೋ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ತಗೊಂಡ್ರು. ನಮಗೆ ಅಯ್ಯೋ ಏನಾಗ್ತಾ ಇದೆ ಅಲ್ಲಿ ನೋಡಿದ್ರೆ. ಬಟ್ ರಿಸೆಪ್ಷನ್ ಸಿಕ್ಕಾಪಟ್ಟೆ ಜೋರಾಗಿ ಮಾಡಿದ್ರಿ, ಗ್ರ್ಯಾಂಡಾಗಿ ಮಾಡಿದ್ರಿ. ಅದೇನು ಇನ್ನೂ ಒಂದು 3-4 ವರ್ಷ EMI ಇರುತ್ತದು. ನೋ ಕಾಮೆಂಟ್ಸ್. ಅದಾದ್ಮೇಲೆ ಲೈಕ್ ಡಿಸೈಡ್ ಮಾಡಿದ್ವಿ, ಓಕೆ ಒಂದು ಅಫಿಷಿಯಲ್ ಆಗಿ ನಮ್ಮೆಲ್ಲ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರೆದು ನಾವು ಇದು ಮಾಡೋಣ. ಬಟ್ 90% ಬಂದಿದ್ದಾರೆ ಎಲ್ಲರೂ ಸಿಂಗರ್ಸ್. ನಮ್ಮ ಅಪ್ಪ ಅಮ್ಮನೇ ನಿಂತು ಅವ್ರಿಗೊಂದು ಆಸೆ ಇತ್ತು, ಮಗಂದು ಗ್ರ್ಯಾಂಡಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೇ ನಿಂತ್ಕೊಂಡು
ನಾವು ಯಾವ ಥರ ಬೇಕು ಹೆಂಗೆ ಅಂತ ಅವರೇ ಎಲ್ಲ ಪಾಪ ನಿಂತ್ಕೊಂಡು ನಮಗೋಸ್ಕರ ಮಾಡಿಕೊಟ್ರು. ಆ್ಯಂಡ್ ಆಲ್ಮೋಸ್ಟ್ ಸುಮಾರು ಜನ ಬಂದಿದ್ರು. ಆ್ಯಂಡ್ ನೀವು ನಿಮ್ಮ ಮನೆಯವರೆಲ್ಲ ಬಂದಿದ್ರಿ, ಅದಕ್ಕೂ ನಮಗೆ ಖುಷಿ ಆಯಿತು. ಎಲ್ಲ ಅಂದರೆ ಸುವರ್ಣ ಕಲರ್ಸು ಸಂಗಮ ಥರ ಇತ್ತು. ಅದೇ ಆ್ಯಕ್ಚುಲಿ ಮಹಾಸಂಗಮ ಥರ. ಸೊ ಎಲ್ಲ ಸಿಂಗರ್ಸ್ ಆ್ಯಂಡ್ ಕೆಲವರು ನ್ಯೂಸ್ ಚಾನೆಲ್ಗಳಿಂದನೂ ಬಂದಿದ್ರು. ಇಲ್ಲ, ಹಂಗೆ ನೋಡಿದ್ರೆ ನ್ಯೂಸ್ ಚಾನೆಲ್ ಅವರೆಲ್ಲ ನೀಟಾಗಿ ಹಾಕಿದ್ರು. ಹೌದು, ಅದು ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಆಕ್ಚುಲಿ. ಏನಂದ್ರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಮಾತ್ರ ಕೆಲವು ಬಟ್ ನ್ಯೂಸ್ ಚಾನೆಲ್ ನಾನು ಹೇಳ್ಬೇಕಂದ್ರೆ ತುಂಬಾ ನೀಟಾಗಿ ವಿಷಯನ ಏನ್ ವಿಷಯ ಇದೆ ಅದನ್ನ ಮಾತ್ರ. ಅಂಡ್ ಇನ್ನೊಂದು ಟಿವಿ ಚಾನೆಲ್ಸ್ ಅಂದ್ರೆ ಇವಾಗೆಲ್ಲ ಟಿವಿನೇನಾಗಿರಿ ಪಬ್ಲಿಕ್ ಟಿವಿ ಯಾವುದೇ ಗ್ಯಾರಂಟಿ ನ್ಯೂಸ್ ಅವರೆಲ್ಲ ನಮ್ಮ ಹತ್ರ ಕೇಳಿದ್ರು ಏನಾಯ್ತು ಸರ್ ಅದನ್ನೇ ಅವ್ರು ಹಾಕಿದ್ದು ಬಿಟ್ರೆ ಎಕ್ಸ್ಟ್ರಾ ಏನು ಪಾಪ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ನ್ಯೂಸ್ ಚಾನೆಲ್ ಅವ್ರಿಗೆ ನ್ಯೂಸ್ ಸ್ಟೈಲಲ್ಲೇ ಥ್ಯಾಂಕ್ಸ್ ಹೇಳು. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್, ಅಭಿ ಪೃಥ್ವಿ ಮದುವೆ ವಶೀಕರಣನ ಅಲ್ಲ ಅಂತ ಹೇಳ್ತಾ ನಮ್ಮ ಈ ಒಂದು ನ್ಯೂಸ್ನ ಮುಕ್ತಾಯಗೊಳಿಸ್ತೀವಿ. ಸೊ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ಅಭಿ ಪೃಥ್ವಿ ಮದುವೆ ಬಗ್ಗೆ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ಅದನ್ನ ರಾಂಗ್ ಪರ್ಸೆಪ್ಷನಲ್ಲಿ ಹಾಕದೆ ಕರೆಕ್ಟಾಗಿ ವಿಷಯ ತಿಳಿಸಿದ್ದಕ್ಕೆ ಎಲ್ಲ ನ್ಯೂಸ್ ಚಾನೆಲ್ಸ್ಗೂ ಧನ್ಯವಾದಗಳು. ಹೆಚ್ಚಿನ ನ್ಯೂಸ್ಗಾಗಿ ಕೀರ್ತಿ ENT ಕ್ಲಿನಿಕ್ನ ವಿಸಿಟ್ ಮಾಡಿ. ರಿಜೆಕ್ಟೆಡ್ ಟೇಕ್ ನಂಬರ್ 28. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್, ಅಭಿ ಪೃಥ್ವಿ ಮದುವೆ ಬಗ್ಗೆ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ವಿಷಯನ ನೀಟಾಗಿ ಜನರಿಗೆ ತಿಳಿಸಿದ್ದಕ್ಕೆ ಎಲ್ಲ ನ್ಯೂಸ್ ಚಾನೆಲ್ಸ್ಗೂ ಧನ್ಯವಾದಗಳು. ಆ್ಯಂಡ್ ನಿಮ್ಮ ಮೇಲಿನ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಹೆಚ್ಚಿನ ನ್ಯೂಸ್ಗಾಗಿ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡಿ. ನನ್ನ ಚಾನಲ್ ಯಾಕೆ ವಿಸಿಟ್ ಮಾಡ್ತಾರೆ? ಓಕೆ, ಈಗ ಅಭಿ ಬಗ್ಗೆ 3 ಸುಳ್ಳು ಹೇಳು. ಸುಳ್ಳ? ತುಂಬಾ ಕೋಪ ಮಾಡ್ಕೋತಾರೆ. ಎರಡನೇದು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮೂರನೇದು, ತುಂಬ ಕೆಟ್ಟವರು. ನೀನು ಪೃಥ್ವಿ ಬಗ್ಗೆ 3 ಸುಳ್ಳು. ಪೃಥ್ವಿ ಕೋಪನೇ ಬರಲ್ಲ, ಅವಳಷ್ಟು ಶಾಂತ ಮೂರ್ತಿ, ಅವಳು ಕೋಪ ಅನ್ನೋದೇ ಬರಲ್ಲ. ಪೃಥ್ವಿಗೆ ಹಾಡಕ್ಕಂತೂ ಬರೋದೇ ಇಲ್ಲ. ಕೆಟ್ಟದಾಗ ಹಾಡ್ತಾಳೆ. ಹಾಂ, ಪೃಥ್ವಿನೇನು ಅಷ್ಟು ಚೆನ್ನಾಗಿಲ್ಲ, ನೋಡೋಕೆ ಚೆನ್ನಾಗಿಲ್ಲ, ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ. ಆದ್ರೂ ಗುರು, ನಿನಗೆ ಶೋನಲ್ಲೂ ಸಾಂಗು ಮನೆಯಲ್ಲೂ ಸಾಂಗು ಹಿಂಸೆ ಅನ್ಸಲ್ವಾ? ಇಲ್ಲ, ನನಗೆ ಸಾಂಗ್ ಅಂದರೆ ಇಷ್ಟ. ನಾನು ಕೆಲಸ ಮಾಡ್ತಿರೋದು ಅದೇ ಥರ ಇಲ್ಲ. ಆ್ಯಂಡ್ ನಾನು ಒಬ್ಬ ಮ್ಯೂಸಿಕ್ ಲವರು. ಸೊ ಹಂಗಾಗಿ ಮನೇಲಿ ವೈಫೈ ಆಡುವಾಗ ಐ ಜಸ್ಟ್ ಎಂಜಾಯ್. ಈಗ ಹಾಡಿನ ಬಗ್ಗೆನೇ ಮಾತಾಡ್ದೆ, ಹಾಡೇ ಹಾಡ್ತೀಯಂತೆ. ನಾನು ಕೆಲವೊಂದು ಸಿಚುಯೇಷನ್ಗಳು ಕೊಡ್ತೀನಿ, ಆ ಸಿಚುಯೇಷನ್ಗೆ ತಕ್ಕನಂಗೆ ಹಾಡು ಹಾಡಬೇಕು. ಓಕೆನಾ? ಅಭಿನ ನೋಡಿದ್ಯಾ? ಅಭಿ ಮೇಲೆ ಲವ್ ಆಗಿದೆ. ಲವ್ ಆಗುತ್ತೆ ನಿನ್ನಲ್ಲಿ. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೇದಿಗೆ, ನೀನ್ಯಾರೋ ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರೋ ನನ್ನ ನೋಡೆ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರೋ. ಹುಡುಗನ ಮೇಲೆ ಲವ್ ಆಯಿತು, ಹಾಡಿದೆ. ಇವಾಗ ಮದುವೆ ದಿನದ ಸಿಚುಯೇಷನ್ ಹೆಂಗಿತ್ತು ಅಂತ? ಮದುವೆ ಫಿಕ್ಸ್ ಆಯಿತು? ಫಿಕ್ಸ್ ಆಗಿಲ್ಲ, ನಾವೇ ಮಾಡ್ಕೊಂಡು. ಅದೇ, ಅದಕ್ಕೆ ಆ ಸಿಚುಯೇಷನ್ ಒಂದು ಹಾಡು. ಆ ಸಿಚುವೇಶನ್ ಒಂಥರ ಹುಡುಗರು ಮೂವಿ, ಮದುವೆ ದಿನದ್ದು ಅದೇ ಹುಡುಗರು ಮೂವಿ ಚಿತ್ರದಲ್ಲಿ ಇದು ಶಂಭೋ ಶಿವ ಶಂಭೋ, ready. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ, ಜಗಡಂ ಜಗಡಂ ಜಗಡಗಡಂ ಡಂ
ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಆ ಸಿಚುವೇಶನ್ ಹಂಗೆ ಇತ್ತು. ಮದುವೆ ಆಯಿತು, ಇವಾಗ ಹೆಂಗಿದೆ ಲೈಫು? ಇವಾಗ ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಎಲ್ಲ ಫೋರ್ಸ್ ಮಾಡ್ತಿದ್ದಾರೆ, ಮಗು ಮಾಡ್ಕೊಳ್ಳಿ ಬೇಗ, ಎಷ್ಟು ದಿನ ಆಯ್ತು ಮದುವೆ ಆಗಿ ಅಂತ. ನೋಡಿ, ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ, ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕಥೆಗೆ, ನಾಯಕ ನೀನೇ ಆ ಚಂದ ಮಾಮ ಕಥೆಗೆ, ನಾಯಕಿನ ನದಿ ತನ. ಭಯನೇ ಗೋಲ್ಡನ್ ಬಜರ್. ಒಳ್ಳೇದಾಗಲಿ ನಿಮಗೆ. ಓಕೆ, ಏನು ಹೆಸರಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಹಾಂ, ಇವಳೇನೋ ಇಲ್ಲ ಅನ್ಲಲ್ಲ? ಅಲ್ಲ ಅಲ್ಲ, ಇನ್ನೂ ಟೈಮ್ ಇದೆ ಸರ್ ಸುಮಾರು. ಅಲ್ಲಪ್ಪ, ಮನೆಗಿನೇ ತೊಗೊಂಡ್ರೆ ಏನು ಹೆಸರಿಡೋದನ ಅಂತ. ಮನೆನಾ? ಮನೆ ತಗೊಂಡು ನೀನೇನು ಅನ್ಕೊಂಡೆ? ಇವಾಗಷ್ಟೇ ಹಾಡು ಏನಕ್ಕೆ ಹಾಡ್ಸಿದ್ರಿ? ಅಯ್ಯೋ ಅದೆಲ್ಲ ಯೋಚನೆ ಇಲ್ಲ ಸರ್. ಫಸ್ಟ್ ಅಪ್ಪ ಅಮ್ಮ ಒಪ್ಕೊಂಡ್ರೆ ಸಾಕಾಗಿದೆ, ಅದೇ. ಸೂಪರ್, ಲವ್ಲಿ. ನಿಮ್ಮ ಮದುವೆ ಆದಮೇಲೆ ಯೂಟ್ಯೂಬಲ್ಲಿ ಬಂದ ಥರಾವರಿ ಲೈನ್ಸ್ಗಳು ಕೇಳಿದ್ದೀರಾ ನೀವು? ತುಂಬ ಕೇಳಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿ ಅವ್ರವ್ರ ಇಷ್ಟ ಬಂದಂಗೆ ಕ್ಯಾಪ್ಷನ್ಸ್ ಕೊಟ್ಟು. ಏನೇನು ಹೆಡ್ಲೈನ್ಸ್ ಹೇಳೋ ನೋಡೋಣ. ಪೃಥ್ವಿದು ವಶೀಕರಣ ಮದುವೆನ ವಶೀಕರಣ ಮಾಡಿದ್ರ ಅಭಿ, ಆಮೇಲೆ ಪೃಥ್ವಿಗೆ ಪ್ರೀತಿಯ ಅಭಿಷೇಕ, ಆಮೇಲೆ ಪೃಥ್ವಿಯ ಸ್ವರ ಅಪ್ಪನ ಅಪಸ್ವರ, ಪ್ರೊಡಕ್ಷನ್ ಹುಡುಗ ಜೊತೆ ಓಡಿ ಹೋದ ಪೃಥ್ವಿ ಭಟ್ ಅಂತೆಲ್ಲ. ಯಪ್ಪ, ಅವರಿಗೆ ಏನೂ ಗೊತ್ತಿಲ್ಲ ಸರ್ ನಿಜ. ಅಂದರೆ ಪಾಪ ಚಾನಲ್ಸ್ದು ಏನೂ ಇದಿಲ್ಲ, ಕೆಲವು ಯೂಟ್ಯೂಬ್ ಚಾನಲ್ಸ್ ಅಷ್ಟೇ ಸರ್. ಓಕೆ, ಮದುವೆ ಆದಮೇಲೆ ಆಯ್ತಾ ಎಲ್ಲ? ನಿಮ್ಗೆ ಯಾಕೆ ಬೇಕದು? ಶಾಸ್ತ್ರಗಳೆಲ್ಲ ಆಯ್ತಾ? ಏನೇನು ಶಾಸ್ತ್ರ ಆಯ್ತು ಮದುವೆ ಆದಮೇಲೆ? ಎಲ್ಲ ಆಯ್ತು. ಎಲ್ಲ ಆಯ್ತಾ? ಚೆನ್ನಾಗಾಯ್ತಾ? ಸರಿ, ಜಲ್ಲ ಕಟ್ ಸರ್, ಕಟ್ಟಿಂದ ಕಟ್. ಸತ್ಯನಾರಾಯಣ ಪೂಜೆ ಆಯ್ತಾ? ಅಭಿಯಲ್ಲಿ ಈ ವಿಷಯ ಚೇಂಜ್ ಆಗಬೇಕು ಅನ್ನೋ ಅಂತ 2 ವಿಷಯ ಹೇಳು. ಅದೇ, ಅವರು ಸ್ವಲ್ಪ ತುಂಬ ಲೇಟಾಗಿ ರೆಡಿ ಆಗ್ತಾರೆ. ಅದು ಅದೇ ಸ್ವಲ್ಪ ಅಂದರೆ ಆನ್ ಟೈಮ್ ಇರ್ತಾರೆ, ಆದ್ರೆ ಒಂದು ಸ್ವಲ್ಪ ಅರ್ಧ ಗಂಟೆ ಹೆಚ್ಚು ಕಡಿಮೆ. ನಂಗೆ ಟೈಮ್ ತುಂಬ ಅಂದರೆ ನಾನು ಆನ್ ಟೈಮ್ ಅಂದರೆ ಪ್ರಿಫರ್ ಮಾಡ್ತೀನಿ. ಅದೊಂದು ಸ್ವಲ್ಪ ಅವ್ರು ಇದು ಮಾಡಬೇಕು. ಆಮೇಲೆ ಇನ್ನೊಂದು ತುಂಬ ಸಾಫ್ಟ್ ಇದ್ದಾರೆ, ಆಮೇಲೆ ಬೇಡದೆ ಕಡೆನೂ ಸಾಫ್ಟಾಗೇ ಇರ್ತಾರೆ. ಸ್ವಲ್ಪ ಜೋರು ಅಗ್ರೆಷನ್ ಬೇಕು. ನಿಂಗೆ ಪೃಥ್ವಿ ಇದೆರಡು ವಿಚಾರದಲ್ಲಿ ಚೇಂಜ್ ಆಗಬೇಕು. ಅವಳಿಗೆ ಫಸ್ಟು ತಾಳ್ಮೆ ಬರಬೇಕು, ಸ್ವಲ್ಪ ತಾಳ್ಮೆ ಕಡಿಮೆ. ಆ ತಾಳ್ಮೆ ಬಂದರೆ ಇದು ಮಾಡ್ತಾಳೆ. ಅದು ಬಿಟ್ಟು ಸ್ವಲ್ಪ ಕೋಪನೂ ಕಡಿಮೆ ಮಾಡ್ಕೋಬೇಕು. ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಿಬಿಡ್ತಾಳೆ. ಆಮೇಲೆ ಅವಳಿಗೆ ಅನಿಸುತ್ತೆ ನನ್ನ ಮಾಡಿದ ತಪ್ಪಲ್ವಾ, ನಾನು ಯಾಕೆ ಅಷ್ಟು ಬೇಗ ರಿಯಾಕ್ಟ್ ಮಾಡಿದೆ. ಸೊ 5 ನಿಮಿಷ ಅಷ್ಟೇ ಅವಳದು, 5 ನಿಮಿಷಕ್ಕೆ ಮೂಡ್ ಚೇಂಜ್ ಆಗಿಬಿಡುತ್ತೆ. ಅವೆರಡು ಕೋಪ ಕಡಿಮೆ ಮಾಡಿಕೊಂಡು ತಾಳ್ಮೆ ಜಾಸ್ತಿ ತೊಗೊಂಡ್ರೆ ಅದೆಷ್ಟು ಚೇಂಜಸ್ ಆದರೆ ಸಾಕು. ತುಂಬ ಜನ ನಿಮ್ಮ ರಿಸೆಪ್ಷನ್ ನೋಡಿದ್ರು, ಮದುವೆ ನೋಡಲಿಲ್ಲ. ನಾವು ಯಾರನ್ನೂ ಕರೆದೇ ಇಲ್ಲ. ಇದು ಪಾಯಿಂಟ್. ಈಗ ನಾವು ಯಾರನ್ನೂ ಕರೆದಿಲ್ಲ, ಆದರೂ ಮದುವೆ ತೋರಿಸ್ತೀವಿ. ಫೋಟೋನ ಒಂದೇ ಫೋಟೋ ಗೊತ್ತಿರೋದಿಲ್ಲ. ನಾನು ಕೆಲವೊಂದು ಪ್ರಾಪರ್ಟೀಸ್ ಕೊಡ್ತೀನಿ, ಅದನ್ನ ಹಾಕ್ಕೊಂಡು ಆ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಕವಿತೆ ಹೇಳ್ಬಿಟ್ಟು ಹಾರ ಮಾಡಿ. ಓಕೆನಾ? ಇದನ್ನು ಹಾಕು. ಅಯ್ಯಯ್ಯೋ, ಹೆವಿ ಸರ್, ಹೆವಿ. ನೀವು ತುಂಬ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದೀರಾ. ಹಾಂ, ತುಂಬ ಕ್ರಿಯೇಟಿವ್ ಆಗಿ. ನೀನು ಒಂದು ಕವಿತೆ ಹೇಳೋ. ಓಕೆನಾ? ರೋಲಿಂಗಾ? ರೈಟ್. ಹಾಂ, ಮದುವೆ ಆದಮೇಲೆ ಗೊತ್ತಾಗಿದ್ದು ನಮಗೆ ಸಹಿಸ್ಕೊಳ್ಳೋದು ಅಂದರೆ ಏನು ಅಂತ. ಮಿತಿ ಮೀರಿ ಕೋಪ ಬಂದರೆ ಆಗಲ್ಲ ಕಣೆ ಏನಿವಾಗ ಅಂತಾರೆ. ತುಂಬ ಅಲ್ಲಲ್ಲಿ ಒಳ್ಳೆ ಕವಿತೆ ಬರ್ತಿದ್ರು. ಇಬ್ರಿಗೂ ಕಿತ್ತಾಡ್ಕೊಂಡು ಚೆನ್ನಾಗಿರಿ ಅಂತ ಬರ್ತಿದ್ರು. ಓಡೋಗಿ ಮದುವೆ ಆಗೋರ್ಗೆ ಏನು ಮೆಸೇಜ್ ಕೊಡ್ತೀರಾ? 3ನೇ ಹೆಜ್ಜೆ, 3 ವರ್ಷದೊಳಗಡೆ ನಾವಿಬ್ರು 3 ಆಗ್ತೀವಿ ಅಂತ. 4 ಜನ ನಾನಾ ಥರ ಮಾತಾಡಿದ್ರು, ನನಗೆ ನಿನ್ನ ಮಾತೇ ಮುಖ್ಯ, ನಿನಗೆ ನನ್ನ ಮಾತೇ ಮುಖ್ಯ. 5ನೇ ಹೆಜ್ಜೆ, ಮಾಂಗಲ್ಯದಿಂದ
ನಂಟಾದರು ಮನಸೇರೋ ಮದುವೇನೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಅಭಿ ಅಂತ ಹೇಳೋಣ ಬಾ ಕೋಗಿಲೆ.